ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಚೆನ್ನ ಮಸಾಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಚೆನ್ನ ಮಸಾಲ ಸೂಪರ್ ಆಗಿರುತ್ತೆ. ಈ ಒಂದು ಚೆನ್ನ ಮಸಾಲಾನ ನಾವು ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಬೇಡಪ್ಪ, ಏನು ಬೇಡ, ಒಂದು ವೈಟ್ ರೈಸ್ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದ್ರ ಜೊತೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ಈ ಒಂದು ರೆಸಿಪಿನ ಹೇಗ್ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ಆಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ರೆಸಿಪಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೆಸರೇ ಹೇಳೋ ಹಾಗೆ ಚೆನ್ನ ಮಸಾಲ. ಈ ಒಂದು ಚೆನ್ನ ಮಸಾಲಾಗೆ ನಮ್ಗೆ ಮೊದಲನೇದಾಗಿ ಬೇಕಿರುವಂತದ್ದು ಕಾಬುಲಿ ಕಡಲೆಕಾಳು. ಕಾಬುಲಿ ಕಡಲೆಕಾಳು ಅಂತ ಕೇಳಿದ್ರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಅದು ಕಪ್ಪು ಕಡಲೆಕಾಳು ಅಂತ ಬರುತ್ತೆ, ಅವು ಸ್ವಲ್ಪ ಸಣ್ಣ ಇರುತ್ತೆ. ಇದು ಇನ್ನೊಂದ್ ಸ್ವಲ್ಪ ದಪ್ಪ ದಪ್ಪ ಕಾಳಿರುತ್ತೆ. ಈ ಒಂದು ಕಾಬುಲಿ ಕಡಲೆಕಾಳನ್ನ ನಾವು ಇಡೀ ರಾತ್ರಿ ನೆನೆಸಿಡ್ಬೇಕಾಗತ್ತೆ. ನಾನಿಲ್ಲಿ ಟೀ ಕಪ್ ನಲ್ಲಿ 2 ಕಪ್ ಕಡಲೆಕಾಳನ್ನ ತಗೊಂಡಿದ್ದೀನಿ. ಟೀ ಕಪ್ ಅಂದ್ರೆ ಸಣ್ಣ ಕಪ್ ಬರ್ತವಲ್ಲ, ಅದ್ರಲ್ಲಿ 2 ಕಪ್ ಸಾಕಾಗತ್ತೆ. ಕಡಲೆಕಾಳನ್ನ ಚೆನ್ನಾಗಿ ನೆನೆಸಿದ್ರೆ ಅವು ದಪ್ಪ ದಪ್ಪ ಆಗ್ತವೆ, ಇನ್ನು ಕ್ವಾಂಟಿಟಿ ಜಾಸ್ತಿ ಆಗತ್ತೆ. ಹಾಗಾಗಿ ನಾನಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ. ಅದರಲ್ಲಿ 1.5 ಈರುಳ್ಳಿನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿನ ನಾವು ಒಗ್ಗರಣೆ ಕಟ್ ಮಾಡ್ಕೋಬೇಕಾಗತ್ತೆ, ಅದು ಸಣ್ಣ ಕಟ್ ಮಾಡ್ಕೋಬೇಕಾಗತ್ತೆ. 1 ಟೊಮೆಟೊ ತಗೊಂಡಿದ್ದೀನಿ, ಅದನ್ನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಬೇಕನ್ಸಿದ್ರೆ ಮೆಣಸಿನ್ಕಾಯಿ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು, ನಾನು ಹಾಕಿಲ್ಲ. ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಳ್ತೀನಿ. ಆಮೇಲೆ ಜೀರಿಗೆ ಯೂಸ್ ಮಾಡೋರು ಜೀರಿಗೆ ಯೂಸ್ ಮಾಡ್ಬೋದು, ಸೋಂಪು ಕಾಳು ಯೂಸ್ ಮಾಡೋರು ಸೋಂಪು ಕಾಳು ಯೂಸ್ ಮಾಡ್ಬೋದು. ನಾನು ಇವತ್ತು ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ ಅರ್ಧ ಸ್ಪೂನು, ಖಾರದ ಪುಡಿ ಅರ್ಧ ಸ್ಪೂನು, ಧನಿಯಾ ಪೌಡರ್ ಬೇಕನ್ಸರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ತುಂಬಾನೇ ಸ್ಪೈಸಸ್ ಹಾಕಿದ್ರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ. ಇಷ್ಟೇ ನಮ್ಮ ಈ ರೆಸಿಪಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಮುಂದೇನಾದ್ರು ಮರ್ತಿದ್ರು ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಡ್ತೀನಿ ಏನೇನ್ ಬೇಕು ಅನ್ನೋದನ್ನ. ಸೊ ನಮ್ಮ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನು ಕಡಲೆಕಾಳು ಏನ್ ನೆನ್ಸಿದ್ನಲ್ಲ, ಅದನ್ನ ಬೆಳಗ್ಗೆ ಮತ್ತೆ ಎದ್ದು ಚೆನ್ನಾಗಿ ತೊಳೆದು 1 2 3 ಸಲ ನಾನು ಆಲ್ರೆಡಿ ಕೂಗ್ಸ್ ಇಟ್ಕೊಂಡಿದ್ದೀನಿ. 3 ಇಂದ 4 ಕೂಗ್ಸ್ಕೋಬೇಕಾಗತ್ತೆ. ಸೊ ಕಾಳು ಕೂಗಾಗಿದೆ, ನೋಡೋಣ ಬೆಂದಿದ್ಯಾ ಅಂತ. ಬಿಸಿ ಇರುತ್ತೆ. 1 ಸ್ಪೂನ್ ತಗೊಂಡು ಒಂದೇ 1 ಕಾಳು ಅಥವಾ 1 2 ಕಾಳು ತಗೊಂಡು ಮುಟ್ ನೋಡಿದ್ರೆ ಗೊತ್ತಾಗೋಗುತ್ತೆ ಬೆಂದಿರೋದು. ಬೆಂದಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಈ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಓಕೆ, ಈಗ ನಾವು ಸ್ಟವ್ ಅನ್ನ ಹಚ್ಕೊಳ್ಳೋಣ. ಉರಿ ಜೋರು ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದಿದೆ. ಉರಿ ಸಣ್ಣ ಮಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಅರ್ಧ ಇಂಚಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ. ಒಂದೇ 1 ಏಲಕ್ಕಿನ ಸ್ವಲ್ಪ ಸಿಪ್ಪೆ ಓಪನ್ ಮಾಡಿ ಹಾಕೋತಾ ಇದ್ದೀನಿ, ಇಲ್ಲಾಂದ್ರೆ ಸಿಡಿದ್ ಬಿಡುತ್ತೆ. ಈಗ 2 ಲವಂಗ ಹಾಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಹಿಡಿ ಹಾಕಕ್ಕೆ ಹೋಗಬಾರ್ದು, ಸಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಉರಿ ಸಣ್ಣನೇ ಇರಲಿ, ಜೋರು ಇಟ್ಕೊಳ್ಳೋದು ಬೇಡ. ನಾವು ಈರುಳ್ಳಿ ಹಾಕಿದಾಗ ಉರಿ ಜೋರು ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು. ಓಕೆ, ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ, ಯಾಕಂದರೆ ಕಾಳು ಬೇಯಿಸುವಾಗಲೂ ಹಾಕ್ಕೊಂಡಿರ್ತೀವಿ. ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡಿರಿ, ಬೇಕಾದ್ರೆ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡೋದು ಲೇಟ್ ಆಗುತ್ತೆ ಅಂಥವ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಬೋದು. ಆದಷ್ಟು ಮನೇಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಗಡಿದು ಕೆಲವೊಂದ್ಸಲ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ, ಯಾವಾಗೋ ಮಾಡಿರ್ತಾರೆ, ಅದು ಪ್ರಿಸರ್ವ್ ಮಾಡೋಕ್ಕೆ ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಘಮ ಬರ್ತಾ ಇದೆ, ಹಸಿ ವಾಸನೆ ಹೋಗಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ, ಸಾಫ್ಟ್ ಆಗಬೇಕು. ಹಾಗೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ. ಉರಿ ಜೋರು ಇಟ್ಕೊಂಡಿರಬೇಕು. ನಾವು ಈ ಟೊಮೆಟೊ ಈರುಳ್ಳಿ ಇವನ್ನೆಲ್ಲ ಫ್ರೈ ಮಾಡಿರ್ತೀವಲ್ಲ, ಉರಿ ಜೋರು ಇಟ್ಕೊಂಡು ಅವಾಗ ಏನಾದ್ರು ಸ್ವಲ್ಪ ತಳ ಹತ್ತೋ ಥರ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಉರಿನ ಕಮ್ಮಿ ಮಾಡಿಕೊಂಡು ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೋದು. ನಮ್ಮ ಮನೇಲಿ ಮಕ್ಕಳು ಕಮ್ಮಿ ಖಾರ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಹೇಳುವಾಗ ನಾನು ಅರಿಶಿನ ಹೇಳಕ್ಕೆ ಮರ್ತಿದ್ದೆ, ಸೊ ಹಾಗಾಗಿ ಕೊನೆಗೆ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕಾಗತ್ತೆ. ಕೆಲವರು ಹಸಿ ಕೊಬ್ಬರಿ ಹಾಕ್ತಾರೆ, ನಾನು ಇಲ್ಲಿ ಈ ರೆಸಿಪಿಗೆ ಹಸಿ ಕೊಬ್ಬರಿ ಹಾಕ್ತಾ ಇಲ್ಲ. ಹಸಿ ಕೊಬ್ಬರಿ ಹಾಕಿದ್ರೆ ಬೇಗ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಇದು 1-2 ದಿನ ಇಟ್ಟು ತಿಂದರೂ ಏನೂ ಆಗಲ್ಲ. ಹಾಗಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದೆಲ್ಲ ಫ್ರೈ ಆಗಿದ್ದಾಯಿತು. ನಾವೀಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನು ಆರೋದಕ್ಕೆ ಫ್ಯಾನ್ ಅಡಿಗೆ ಇಡಬೇಕಾಗತ್ತೆ. ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡಬೇಕು. ಆ ಮಿಶ್ರಣ ಆರೋ ಅಷ್ಟರಲ್ಲಿ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣಕ್ಕೆ ಒಂದು ಒಗ್ಗರಣೆಗೆ. ಓಕೆ ಫ್ರೆಂಡ್ಸ್, ನಾನೀಗ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಈ ಮಿಶ್ರಣನ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಆರಿದೆ. ನಾವು ಇದಕ್ಕೆ ಒಂಚೂರು ಕೂಡ ನೀರು ಹಾಕ್ದಿರಂಗೆ ರುಬ್ಕೋಬೇಕಾಗತ್ತೆ. ತುಂಬಾ ನೈಸ್ಗೆ ರುಬ್ಕೋಬೇಕು. ಓಕೆ ಫ್ರೆಂಡ್ಸ್, ನಾವು ರುಬ್ಕೊಂಡಾಯ್ತು. ಈಗ ಇನ್ನೊಂದು ಬಾಣಲಿನ ಒಲೆ ಮೇಲೆ ಇಟ್ಕೊಳ್ಳೋಣ. ಕೆಲವರು ಬಾಣಲಿ ಅಂತಾರೆ, ಕೆಲವರು ಬಾಣಲೆ ಅಂತಾರೆ, ಕೆಲವರು ಕಡಾಯಿ ಅಂತಾರೆ. ಸೊ ನೀವು ಹೇಗಂತೀರೋ ಹಾಗೆ. ಕಡಾಯಿನ ಒಲೆ ಮೇಲೆ ಇಟ್ಟದ್ದಾಯ್ತು. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಆಗಲೇ 3 ಅಂತ ಹೇಳಿದ್ದೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ, ಒಲೆನ ಹಚ್ಕೊಳ್ಳೋಣ. ಉರಿ ಜೋರು ಮಾಡಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಈರುಳ್ಳಿನ ಹಾಕ್ಕೊಳ್ತೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಈಗ ಉರಿ ಸಣ್ಣ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಯಾವತ್ತೂ ಅಷ್ಟೇ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅವೆಲ್ಲ ಹಾಕುವಾಗ ಉರಿ ಸಣ್ಣ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೈಗೆ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗಿರುವಂಥ ಮಸಾಲೆನೆಲ್ಲ ತೆಗೆದು ಬಾಣಲಿಗೆ ಹಾಕ್ಕೊಳ್ಳೋಣ. ತುಂಬಾ ನೀರು ಹಾಕ್ಕೊಬಿಡಿ, ತೆಳ್ಳಗಾದ್ರೆ ತಿನ್ನೋಕೆ ಚೆನ್ನಾಗಿ ಅನ್ಸಲ್ಲ, ಅದು ಸಾಂಬಾರ್ ಥರ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉರಿ ಜೋರು ಮಾಡ್ಕೊಳ್ಳೋಣ. ಜೋರು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಒಂದು ರೆಸಿಪಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಚೋಲೆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಹಾಕಬೇಕು. ಬಟ್ ಈಗ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ, ಅದು ಹುಳಿ ಹುಳಿ ಆಗಿಬಿಡುತ್ತೆ. ಇಲ್ಲ ಅಂದರೆ 1 ಟೀ ಸ್ಪೂನ್ ಅಷ್ಟು ಚೋಲೆ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು
ಈಗ ಮತ್ತೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಚೆನ್ನ, ಅಂದರೆ ಕಡಲೆಕಾಳು, ಇದನ್ನು ಹಾಕೊಳ್ತಾ ಇದ್ದೀನಿ. ನೀರೇನಾದ್ರು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬಸ್ದ್ಬಿಟ್ಟು ಬರೀ ಕಾಳಷ್ಟೇ ಹಾಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ರುಬ್ಬಿದ ಮಿಶ್ರಣ ಹಾಕುವಾಗ ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಹಾಗಾಗಿ ನೀರು ಜಾಸ್ತಿ ಇತ್ತಂದ್ರೆ ಅಷ್ಟೇ ಬಸ್ದು ಹಾಕಿ. ಇಲ್ಲ ಅಷ್ಟೇ ಸಮ ಪ್ರಮಾಣದಲ್ಲಿ ಇತ್ತು ಅಂದರೆ, ಸ್ವಲ್ಪನೇ ಇತ್ತು ಅಂದರೆ ನೀರು ಹಾಕೋದು ಬೇಡ. ನಾನು ಒಂದು ಸ್ವಲ್ಪ ನೀರು ತೆಗಿತಾ ಇದ್ದೀನಿ. ಕಾಳನ್ನು ಹಾಕೊಳ್ತಾ ಇದ್ದೀನಿ. ಕಾಳು ಹಾಕಿ ಆಯಿತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಕಾಳಿಗೆ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಖಾರ ಏನಾರು ಬೇಕಂತ ನೋಡಿಕೊಂಡು ಹಾಕೋಬೋದು ಮತ್ತೆ. ಓಕೆ ಫ್ರೆಂಡ್ಸ್, ಇದು ಉಪ್ಪು ಖಾರ ಟೇಸ್ಟ್ ಎಲ್ಲ ನೋಡಿದಾಯಿತು. ಈಗ ಒಂದು 10 ನಿಮಿಷ ಇದನ್ನು ಕುದಿಯೋಕೆ ಬಿಡೋಣ. ಅದಕ್ಕೂ ಮುಂಚೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಸ್ವಲ್ಪ ಕಸೂರಿ ಮೇಥಿನ ಡ್ರೈ ರೋಸ್ಟ್ ಮಾಡಿ, ಅಂದರೆ ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೇಲೆ ಹಾಕ್ಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಕಸೂರಿ ಮೇಥಿನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಮ್ಮ ಚೆನ್ನ ಮಸಾಲಕ್ಕೆ ಹಾಕೋಣ. ಓಕೆ, ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯೋಕೆ ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ 10 ನಿಮಿಷ ಕುದಿಸಿದ್ದಾಗಿದೆ. ಈಗ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮ ಚೆನ್ನ ಮಸಾಲ ರೆಡಿ ಆಗಿದೆ. ಈ ನಮ್ಮ ಚೆನ್ನ ಮಸಾಲಾನ ನಾನು ಆಲ್ರೆಡಿ ಆಗಲೇ ಹೇಳಿದ್ನಲ್ಲ, ನಮ್ಮ ಪೂರಿ, ಚಪಾತಿ, ರೋಟಿ ಯಾವ್ದ್ರ ಜೊತೆ ಯಾರು ತಿನ್ಬೋದು ಆರಾಮಾಗಿ. ಒನ್ ಮೋರ್ ಅಂತ ಕೇಳಿ ತಿನ್ಬೋದು. ಸೊ ಹೇಗಿತ್ತು ನಮ್ಮ ಈ ರೆಸಿಪಿ? ದಯವಿಟ್ಟು ಎಲ್ಲರೂ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಮೊನ್ನೆ ನಾನು ಮಾಡಿದಂಥ ವಾಂಗಿಬಾತ್ ರೆಸಿಪಿ ಬಗ್ಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ನನಗೆ ಬಂದಿದೆ. ಗ್ರೂಪಲ್ಲಿ, ವಾಟ್ಸ್ಆಪ್ ಗ್ರೂಪ್ಗಳಲ್ಲೆಲ್ಲ ನನಗೆ ಪರ್ಸನಲ್ ಆಗಿ ಕಾಮೆಂಟ್ ಮಾಡಿ ಹೇಳಿದಿರಿ. ಹೀಗೆ ಇಲ್ಲಿ ಕೂಡ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲೂ ನಮಗೆ ಕಾಮೆಂಟ್ಸ್ ಸಿಕ್ಕಿದ್ರೆ ನಮಗೂ ಅದೊಂದು ಖುಷಿ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಟೇಕ್ ಕೇರ್, ಬಾಯ್.